ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಮೂಲಾಗಿ ನಾವೆಲ್ಲರೂ ಮಾಡುವಂಥ ಉದ್ದಿನ ದೋಸೆನ ಮಾಡಿದ್ದೀನಿ. ಉದ್ದಿನ ದೋಸೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ನೋಡಿ, ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೊಂಡ್ಬಿಟ್ರೆ ಉದ್ದಿನ ದೋಸೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚೆನ್ನಾಗಿ ಇದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ವೆಜಿಟೇಬಲಿಂದ ಚೆನ್ನಾಗಿ ಒಂದು ಫ್ಲವರ್ ವಾಸನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಫ್ಲವರ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಕಲರ್ ಬಂದಿದೆ ಅಲ್ವಾ. ಗೋಲ್ಡನ್ ಬ್ರೌನ್ ಆಗಿ ಈ ರೀತಿ ದೋಸೆ ಆಗಿಬಿಟ್ರೆ ವಾವ್, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ನೋಡಿ, ನೆಕ್ಸ್ಟ್ ದೋಸೆನ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸೈಡ್ಸ್ ಆಗಿ ಒಂದು ಮತ್ತು ದಹಿ ತಿಖಾರಿ ಅಂತ ಮಾಡಿದ್ದೆ. ಸದ್ಯದಲ್ಲೇ ನಾನು ನಿಮಗೆ ಆ ರೆಸಿಪಿನ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಅದು. ಹಾಗೆ ಸಲಾಡ್ಸ್ ಮಾಡಿದ್ದೆ, ಈರುಳ್ಳಿ ಟೊಮೆಟೊ ಇದೆಲ್ಲ ಹೆಚ್ಚಿಬಿಟ್ಟು ಅದಕ್ಕೆ ಕೆಲವಷ್ಟು ಮಸಾಲೆಗಳನ್ನು ಹಾಕಿಬಿಟ್ಟು. ಸೊ ದೋಸೆಗೆ ಇದೆರಡನ್ನು ನಾನು ರೆಡಿ ಮಾಡಿದ್ದೆ. ಹಾಗೆ ನೋಡಿ, ಅವತ್ತು ಸುಜಯ್ನಿಗೆ ಮ್ಯೂಸಿಕ್ ಅಂದರೆ ಜೂನಿಯರ್ ರೈಟಿಂಗ್ ಎಕ್ಸಾಮ್ ಮುಗ್ದಿತ್ತು. ಸೊ ನೆಕ್ಸ್ಟ್ ಇನ್ನೊಂದು ದಿನ ಅವರು ಇದು ಪ್ರಾಕ್ಟಿಕಲ್ ಎಕ್ಸಾಮನ್ನು ಇಟ್ಟಿದ್ರು. ಸೊ ಅದಕ್ಕೋಸ್ಕರ ಸುಜಯ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೇಳ್ಕೊಂಡು ರೆಡಿಯಾಗಿ ಈಗ ಹೊರಟಿದ್ದಾನೆ. ಹಾಗೆ ನಾವು ಕೂಡ ಬೇರೆ ಕಡೆ ನಮಗೆ ಹೋಗೋದಿತ್ತು, ಕೆಲವಷ್ಟು ಪರ್ಚೇಸ್ಗಳೆಲ್ಲ ಇತ್ತು. ಅದಕ್ಕೋಸ್ಕರ ಈಗ ನಾವು ಹೊರಟಿದ್ದೀವಿ. ಹಾಗೆ ಸುಜಯ್ ಎಕ್ಸಾಮ್ ಎಲ್ಲ ಬರೆದು ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕೊಟ್ಬಿಟ್ಟು ಬಂದ ಮೇಲೆ ಈಗ ನಾವು ಬಿಗ್ ಮಿಶ್ರಕ್ಕೆ ಬಂದಿದ್ದೀವಿ. ಸಿರ್ಸಿಯಲ್ಲಿರುವಂಥ ಬಿಗ್ ಮಿಶ್ರ ಇದು. ಹಾಗೆ ಅಲ್ಲಿ ಬಂದು ನಾವು ಸಮೋಸ ತಗೊಂಡ್ವಿ. ಹಾಗೆ ಕೆಲವಷ್ಟು ಸ್ವೀಟ್ಸ್ಗಳನ್ನು ತಗೊಂಡ್ವಿ. ಅದನ್ನೆಲ್ಲ ತಗೊಂಡ್ಬಿಟ್ಟು ಆ್ಯಕ್ಚುಲಿ ಸುಜಯ್ ಚೆನ್ನಾಗಾಗಿದೆ ಅಂತ ಹೇಳ್ದ ಮ್ಯೂಸಿಕ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ. ಸೊ ಹಾಗೆ ಸ್ವೀಟ್ಸ್ ಎಲ್ಲ ತಗೊಂಡು ನಾವು ಹೆಗಡೆ ಕಟ್ಟದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೆಗಡೆ ಕಟ್ಟದಲ್ಲಿ ಚಕ್ಲಿ ಕಂಬಳ ಆಗಿತ್ತು, ಹವ್ಯಕೃ ಚಕ್ಲಿ ಕಂಬಳ. ಸೊ ಅದನ್ನು ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋವನ್ನು ಫ್ರೆಂಡ್ಸ್. ಕೈಯಲ್ಲೇ ಚಕ್ಲಿನ ಹೇಗೆ ಸುತ್ತಾರೆ, ಯಾವುದೇ ಮಷಿನ್ನು ಏನನ್ನು ಯೂಸ್ ಮಾಡ್ದೇನೆ ಕೈ ಚಕ್ಲಿ ಹೇಗೆ ಮಾಡ್ತಾರೆ ಹೇಳೋದನ್ನು ನೀವು ಆ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಹಾಗೆ ಪರ್ಫೆಕ್ಟ್ ಆಗಿ ಒಂದು ಮೆಜರ್ಮೆಂಟ್ ಪ್ರಕಾರವಾಗಿ ಮಾಡೋದನ್ನು ಕೂಡ ಒಂದು ವಿಡಿಯೋವನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಓಕೆನಾ. ಹಾಗೆ ಕೈ ಚಕ್ಲಿನ ನಾವು ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು. ಮತ್ತೆ ತಿನ್ನೋದಕ್ಕೂ ಡಿಫ್ರೆಂಟ್ ಆಗಿರುತ್ತೆ, ಒಂಥರ ಟೇಸ್ಟು. ನಾವು ಅದು ಮಟ್ಟೇನಿರುತ್ತೆ ಅಲ್ವಾ, ಚಕ್ಲಿ ಮಟ್ಟಲ್ಲಿ ಮಾಡಿರೋ ಚಕ್ಲಿಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನೀವ್ಯಾರು ಮಾಡಿಲ್ಲ ಅಂತಾದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಹಾಗೆ ಚಕ್ಲಿ ಕಂಬಳಕ್ಕೆ ಬಂದಿದ್ವಿ. ಸೊ ಎಲ್ಲ ಅಲ್ಲಿ ಕೆಲವೊಂದಷ್ಟು ಚಕ್ಲಿಗಳನ್ನ ತಗೊಂಡು, ಹಾಗೆ ಚಕ್ಲಿ ತಿನ್ನೋ ಸ್ಪರ್ಧೆ ಇತ್ತು, ಚಕ್ಲಿ ಸುತ್ತುವಂಥ ಸ್ಪರ್ಧೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಪುನಃ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ಸುಜಯ್ನಿಗೆ ಒಂದು ವಾಲಿಬಾಲ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾವು ಅವನಿಗೆ ವಾಲಿಬಾಲ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಹಾಗೆ ಸೃಜನ್ ಒಂದೆರಡು ಔಟ್ಲೈನ್ ಪೆನ್ ತಗೊಂಡ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಪುನಃ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಸಾಯಂಕಾಲದ ಟೈಮ್ಗೆಲ್ಲ ಏನಾದರೂ ಆಡೋಕ್ಕಾಗತ್ತೆ ಅಲ್ವಾ. ಸೊ ವಾಲಿಬಾಲ್ ಏನಾದರೂ ಇದ್ರೆ, ಇಲ್ಲಾಂದರೆ ಮೊಬೈಲ್ ನೋಡ್ತಾನೆ ಕೂತ್ಕೊಂಡ್ಬಿಡ್ತಾರೆ ಮಕ್ಕಳು. ಸೊ ಈ ರೀತಿ ಏನಾದರೂ ತೊಗೊಂಡ್ರೆ ಸಾಯಂಕಾಲದಷ್ಟು ಹೊತ್ತಿಗಾದ್ರೂ ಒಂದು ಸ್ವಲ್ಪ ಹೊತ್ತು ಆಟನ ಆಡ್ತಾರೆ ಅವರು ಹೇಳ್ಬಿಟ್ಟು ತೊಗೊಂಡ್ವಿ. ಆಮೇಲೆ TSS ಗೋಲ್ಡ್ಗೆ ಬಂದೆ ನಾನು. TSSನಲ್ಲೂ ನನಗೆ ಕೆಲವಷ್ಟು ಪರ್ಚೇಸ್ಗಳಿದ್ವು. ಹಾಗೆ ತಮ್ಮನಿಗೆ ರಾಖಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು TSS ಗೋಲ್ಡ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಅವನಿಗೆ ಒಂದು ರಾಖಿ ಕೂಡ ನಾನು ತಗೊಂಡೆ. ಆಮೇಲೆ ಇನ್ನೂ ಕೆಲವಷ್ಟು ಐಟಮ್ಗಳು ನನಗೆ ಬೇಕಿದ್ವು. ಹಾಗೆ ಎವ್ರಿ ಟೈಮ್ TSS ಬಂದಾಗಲೂ ನೋಡಿ ಫ್ರೆಂಡ್ಸ್, ಏನಾದರೂ ಒಂದೆರಡು ಐಟಮ್ಗಳು ಕಾಣ್ತವೆ. ಸೊ ಅದನ್ನು ತೊಗೊಂಡು ಹೋಗೋದು ಹೀಗೆ ಇರುತ್ತೆ ಅಲ್ವಾ. ಚಿಕ್ಕ ನೋಡಿ, ಇದು ಗ್ರೇಟರು ಚಿಕ್ಕದಾಗಿದೆ. ನೀವು ಇಲ್ಲಿ ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಅನ್ಸುತ್ತೆ, ಬಟ್ ತುಂಬಾನೇ ಚಿಕ್ಕದಾಗಿದೆ. ಸೊ ಅದೊಂದು ತಗೊಂಡೆ. ಮತ್ತೆ ನೋಡಿ, ಗಾರ್ಲಿಕ್ ಕ್ರಷರ್ ಇತ್ತು. 2-3 ಟೈಪಲ್ಲಿ ಗಾರ್ಲಿಕ್ ಕ್ರಷರ್ ಇತ್ತು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ನಾನು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ನನಗೂ ಇಲ್ಲಿ ಗೊತ್ತಿಲ್ಲ ಅದು ಹೇಗಾಗತ್ತೆ ಹೇಳ್ಕೊಂಡು. ಫಸ್ಟ್ ಟೈಮ್ ನಾನು ಇದನ್ನ ತಗೊಳ್ತಾ ಇರೋದು, ಮತ್ತೆ ನೋಡ್ತಾ ಇರೋದು ಕೂಡ ಈ ರೀತಿದು ಫಸ್ಟ್ ಟೈಪ್ ಗಾರ್ಲಿಕ್ ಕ್ರಷರು. ಹಾಗೆ ಇನ್ನೂ 1-2-3 ಟೈಪ್ ಗಾರ್ಲಿಕ್ ಕ್ರಷರ್ ಇತ್ತು. ಈ ಫಸ್ಟ್ ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದೀನಿ. ಹಾಗೆ ಒಂದೆರಡು ಪಾತ್ರೆಗಳು ಕೂಡ ಬೇಕಿತ್ತು. ಸೊ ಅದನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಅವತ್ತೆಲ್ಲ ಗ್ರೋಸರೀಸ್ ಅದೆಲ್ಲ ತಗೊಳ್ಳೋದಿತ್ತು. ಹಾಗೆ ಪುಲಾವ್ ಎಲೆ ಮತ್ತೆ ಇಲೈಚಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ.
ಮತ್ತೆ ಇಲಾಯ್ಚಿ ಅಂತೂ ಈಗ ನಮಗೆ ಹಬ್ಬದ ಟೈಮ್ ಅಲ್ವಾ, ಸೊ ಯಾವುದೇ ಸ್ವೀಟ್ಸ್ ಮಾಡಿದ್ರು ನಮಗೆ ಇಲಾಯ್ಚಿ ಬೇಕಾಗುತ್ತೆ. ಸೊ ಅದನ್ನೆಲ್ಲ ತಗೊಂಡೆ. ಹಾಗೆ ಒಂದಷ್ಟು ವೆಜಿಟೇಬಲ್ಸ್ ಬೇಕಿತ್ತು, ಅದನ್ನು ಕೂಡ ತಗೊಂಡೆ. ಅದನ್ನೆಲ್ಲ ತಗೊಂಡು ನಾವು ಮನೆಗೆ ಬಂದ್ವಿ. ಹಾಗೆ ನೆಕ್ಸ್ಟ್ ಡೇ ಇದು, ನೆಕ್ಸ್ಟ್ ಡೇ ಸಾಯಂಕಾಲ ನಾನು ನೋಡಿ ಆಲೂ ಪರಾಟನ ಮಾಡ್ತಾ ಇದ್ದೀನಿ. ಮಕ್ಕಳು ಜಸ್ಟ್ ಸ್ಕೂಲಿಂದ ಬಂದ್ರು ಈಗ. ಸೊ ಅದಕ್ಕೋಸ್ಕರ ನಾನೀಗ ಪರಾಟನ ರೆಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ತುಂಬಾ ರೀತಿ ಪರಾಟಗಳ ರೆಸಿಪಿಗಳನ್ನ ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ನಿಮಗೂ ಯಾರಿಗಾದ್ರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆ ರೆಸಿಪಿನ ತೋರಿಸ್ಕೊಡ್ತೀನಿ, ಓಕೆನಾ. ಹಾಗೆ ನೋಡಿ ಆಲೂ ಪರಾಟ ಕೂಡ ನಾವು ಎಷ್ಟು ಥಿನ್ನಾಗಿ ಕೂಡ ಮಾಡ್ಕೊಳ್ಬಹುದು, ಆ ರೀತಿ ಮಾಡಿದ್ದೆ ನಾನು. ಹಾಗೆ ನೋಡಿ ಇದನ್ನ ಕಾದಿರೋಂಥ ಕಾವಲಿ ಮೇಲೆ ಹಾಕೊಳ್ತಾ ಇದ್ದೀನಿ. ಪರಾಟ ಅಂದ್ರೆ ಹಾಗಲ್ವಾ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪರಾಟ ತಿನ್ನೋದಕ್ಕೆ. ಸೊ ಒಂದೊಂದು ದಿನ ಒಂದೊಂದು ವೆಜಿಟೇಬಲ್ ಅನ್ನ ನಾನು ಫಿಲ್ ಮಾಡಿಬಿಟ್ಟು ಪರಾಟ ತರ ಮಾಡ್ಕೊಟ್ಬಿಡ್ತೀನಿ. ಇಲ್ಲಾಂದ್ರೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಒಂದಿನ ಕ್ಯಾರೆಟ್ ಮಾಡ್ತೀನಿ, ಒಂದಿನ ಕಾರ್ನು, ಹೀಗೆ ಒಂದೊಂದು ದಿನ ಕ್ಯಾಬೇಜು, ಇದೆಲ್ಲ ಒಂದೊಂದು ದಿನ ಒಳಗಡೆ ಫಿಲ್ ಮಾಡಿಬಿಟ್ಟು, ಇಲ್ಲಾಂದ್ರೆ ನೀವು ಹಿಟ್ಟಿನ ಜೊತೆಗಾದ್ರೂ ಅದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಆ ರೀತಿ ಕೂಡ ಮಾಡ್ಕೊಡ್ಬೋದು. ಇದರಿಂದ ಮಕ್ಕಳು ಕೂಡ ಒಂದು ಸ್ವಲ್ಪ ಆದ್ರೂ ವೆಜಿಟೇಬಲ್ಸ್ ತಿನ್ನಂಗಾಗತ್ತೆ. ಸೊ ಈ ರೀತಿ ನೋಡಿ ರೆಡಿ ಮಾಡಿದ್ದೀನಿ, ಆಲೂ ಪರಾಟ ರೆಡಿ ಆಗಿದೆ. ಹಾಗೆ ಸೃಜನ್ನಿಗೆ ಅವನಿಗೆ ಒಂದು ಸ್ವಲ್ಪ ಇದು ವೆಜಿಟೇಬಲ್ ಕಾರ್ವಿಂಗ್ ಕಾಂಪಿಟೇಷನ್ ಇತ್ತು ಸ್ಕೂಲ್ನಲ್ಲಿ. ಸೊ ಏನು ಮಾಡೋದು ಅಂತ ನಾನು ಬೆಳಗ್ಗೆಲ್ಲ ಒಂದಷ್ಟು ಐಡಿಯಾ ಮಾಡಿ ಇಟ್ಕೊಂಡಿದ್ದೆ. ಸೊ ಅವನಿಗೆ ಮನೆಗೆ ಬಂದಮೇಲೆ ಅವನಿಗೆ ಒಂದಷ್ಟು ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ ನಾನು ಬೀಟ್ರೂಟಿಂದ ಅವ್ರಿಗೆ ಏನಿತ್ತು ಅಂದರೆ ವೆಜಿಟೇಬಲಿಂದ ಫ್ಲವರ್ ಮಾಡುವಂತಹ ಒಂದು ಕಾಂಪಿಟೇಷನ್ ಇತ್ತು. ಸೊ ನಾನು ಬೀಟ್ರೂಟಿಂದ ರೋಸ್ ಮಾಡೋದನ್ನು ಅವನಿಗೆ ತೋರಿಸ್ಕೊಡ್ತಾ ಇದ್ದೀನಿ, ಹೇಗೆ ಮಾಡಬೇಕು ಅಂತೆಲ್ಲ. ಚೆನ್ನಾಗಿ ಮಾಡಿದಾನೆ, ರಿಸಲ್ಟ್ ಇನ್ನೂ ಬಂದಿಲ್ಲ, ಗೊತ್ತಿಲ್ಲ ಏನಾಗಿದೆ ಅಂತ. ಸೊ ಬಟ್ ಮನೇಲಂತೂ ಅವ್ನು ಚೆನ್ನಾಗಿ ಮಾಡ್ದ. ಸ್ಕೂಲಲ್ಲಿ ಕೂಡ ಅವ್ನು ಮಾಡಿರೋದನ್ನ ಮ್ಯಾಮ್ ಅವರು ನಮಗೆ ಕಳಿಸಿದ್ರು. ಸೊ ಚೆನ್ನಾಗೇ ಮಾಡಿದ್ದ. ಮತ್ತೆ ನೋಡಿ ಮಕ್ಕಳಿಗೊಂಥರ ಕ್ರಿಯೇಟಿವ್ ಮೈಂಡ್ ಬರುತ್ತೆ ಅಲ್ವಾ. ಸೊ ಈ ರೀತಿ ಇದ್ರೆ ಏನ್ ಮಾಡಬೇಕು, ಇದು ಹೇಗೆ ಮಾಡಬೇಕು, ಅದು ಹೇಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಅದಕ್ಕೆ ನಾನು ಅವನಿಗೆ ಒಂದು ಸ್ವಲ್ಪ ಇದನ್ನ ಹೇಳ್ಕೊಡ್ತಾ ಇದ್ದೆ. ಮಾಡು ಒಂದ್ಸಲ ಇದ್ದೆ ತಗೋ, ಇದ್ರ ಮಾಡಿ ಫಸ್ಟ್ ಒಂದು ಕಡ್ಡಿಗೆ ಒಂದು ಸಣ್ಣ ಪೀಸ್ ಹಾಕು, ಕಡ್ಡಿಗೆ ಒಂದು ಸಣ್ಣ ಪೀಸ್ ಹಾಕ್ಯ ಫಸ್ಟ್, ಅದು ಕೆಳಗೆ ಬೀಳಲ್ಲ ಗಾಳಿ. ಸಣ್ಣ ಪೀಸ್ ಹಾಕ್ಯಳವ ಫಸ್ಟ್ ಕಡ್ಡಿಗೆ. ಹಂಗೆ ಮಾಡಿ ಅಲ್ಲಿ ಶೆಕ್ಕ ಹೋದ್ನ ಗಟ್ಟಿ ಹಾಕ್ದೇವ. ಹಿಂಗೆ ಮಾಡಿ ಹಿಂಗೆ ಫೋಲ್ಡ್ ಮಾಡೋದು, ಹಿಂಗೆ ಮಾಡಿದ್ರೆ ಒಂದು ಬದಿಯಲ್ಲಿ ಕಟ್ ಮಾಡಿ ಹಂಗೆ ಮಾಡ್ಕೊಂಡು ಅದಕ್ಕೆ ಚುಚ್ಚು ಒಡಿ ಬದಿಗೆ. ನನಗೂ ನಾನ್ ವೆಜಿಟೇರಿಯನ್ಸ್ ಅಲ್ದರೆ ಅದಕ್ಕೆ ಪ್ಲಾಂಟ್ಸ್ ಚೀ ಬಿಡ್ತಿಲ್ಲ, ನಾನಂತೂ ತಿಂತಾ ಇದ್ದೆ. ಆಮೇಲೆ ನಂಗೂ ಕೆಟ್ಟು ಯಾರಿಗೂ ಹಿಂಸೆ ಮಾಡ್ತಿಲ್ಲ ನಂಗೆ ಅಂತ ಹೇಳ್ತಾ. ಈಗ ನೋಡಿ ಅವನು ಕಲ್ತ್ಕೊಂಡಿದ್ದಾನೆ. ಇದು ಸೃಜನ್ ಮಾಡಿರೋಂಥ ಫ್ಲವರು, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ. ಸೊ ಅವನಿಗೆ ಒಂದು 2-3 ಬೀಟ್ರೂಟನ್ನು ನಾನು ಕಟ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ಫುಲ್ ಒಂದು 2-3 ದಿನ ಅವನಿಗೆ ಚೆನ್ನಾಗಿ ಹೇಳ್ಕೊಟ್ಟೆ ಇದೇ ರೀತಿ. ಸೊ ನೋಡಿ ಈಗ ಅವ್ನು ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಾವು ನಮ್ಮನೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡಿಡ್ಬೋದು ಅಂತ ಅನಿಸ್ತು. ನಾನು ಸೈಡ್ ಹಾಕಿರೋದು ಕರಿಬೇವಿನ ಎಲೆ. ಸೊ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಸೂಟ್ ಆಗುತ್ತೆ. ರೋಸಿನ್ ಲೀಫ್ ಇದೇ ರೀತಿ ಇರುತ್ತೆ ಅಲ್ವಾ. ಸೊ ಕರಿಬೇವಿನ ಲೀಫು ಚೆನ್ನಾಗಿ ಸೆಟ್ ಆಗುತ್ತೆ. ಮತ್ತೆ ಅದಕ್ಕೆ ಕರಿಬೇವಿನ ಎಲೆನ ಅದಕ್ಕೆ ಸ್ಟಿಕ್ಗೆ ಹಚ್ಬಿಟ್ಟು ಅದಕ್ಕೆ ಏನ್ ಮಾಡಬೇಕು, ಗಮ್ ಟೈಪ್ ಸುತ್ತಬೇಕು. ನಾನು ಇಲ್ಲಿ ಸುತ್ತಿಲ್ಲ, ಜಸ್ಟ್ ಈ ರೀತಿ ಅದರಲ್ಲಿ ಹೋಲ್ಡ್ ಮಾಡಿ ಇಟ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಸೊ ವೆಜಿಟೇಬಲ್ ಕಾರ್ವಿಂಗ್ ಈಗ ರೆಡಿ ಆಗಿದೆ. ಅವನಿಗೆ ತುಂಬಾ ಖುಷಿ ಆಗ್ಬಿಡ್ತು, ಚೆನ್ನಾಗಿ ಹೇಳ್ಕೊಟ್ಟಿದೀಯಾ ಅಮ್ಮ ಹೇಳ್ಕೊಂಡು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.